ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವುದು ಫಿಕ್ಸ್. ಮಧ್ಯಾಹ್ನ 3 ಗಂಟೆಯೊಳಗೆ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನಕ್ಕೆ ರಿಸೈನ್ ಮಾಡ್ತಾರೆ. ನಾಳೆ ಲೋಕಭವನದ ಟೈಮ್ ಅನ್ನು ಕೂಡ ಕೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಹೀಗಾಗಿ ಸಾಕಷ್ಟು ಬೆಳವಣಿಗೆಗಳು ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡೋದು ಫಿಕ್ಸ್. ಮಧ್ಯಾಹ್ನ 3 ಗಂಟೆಯೊಳಗೆ ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಲಿದ್ದಾರೆ. ನಾಳೆ ಲೋಕಭವನದ ಟೈಮ್ ಕೂಡ ಕೇಳಿದ್ದಾರೆ ಮುಖ್ಯಮಂತ್ರಿಗಳು. ನಾಳೆ ಮಧ್ಯಾಹ್ನ ಲೋಕಭವನಕ್ಕೆ ಭೇಟಿ ನೀಡೋದಾಗಿ ಮಾಹಿತಿ ಕೂಡ ಸಿಗ್ತಾ ಇದೆ. ನಾಳೆ ಸುದ್ದಿಗೋಷ್ಠಿ ನಡೆಸ್ತಾರೆ. ಮೊದಲಿಗೆ ಆ ಸುದ್ದಿಗೋಷ್ಠಿ ಆದ ಬಳಿಕ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ರಾಜೀನಾಮೆಯ ಬಳಿಕ ಸಿಎಲ್ಪಿ ಸಭೆಯನ್ನ ನಡೆಸ್ತಾರೆ. ಸಿಎಲ್ಪಿ ಸಭೆಯಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಣೆ ಮಾಡ್ತಾರೆ. ಸೊ ಇದು ನಾಳೆ ನಡೆಯುವಂತಹ ಬೆಳವಣಿಗೆಗಳು. ಸಹಜವಾಗಿ ಸಾಕಷ್ಟು ಕುತೂಹಲ ಇಷ್ಟು ದಿನಗಳಿಂದಲೂ ಕೂಡ ಕಾಡ್ತಾ ಇತ್ತು. ಯಾವಾಗ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಬುಲಾವ್ ನೀಡಿತ್ತು, ಅಲ್ಲಿಂದ ಶುರುವಾದಂತಹ ಈ ಒಂದು ಕುತೂಹಲ, ಅದೇ ರೀತಿಯಾದಂಥ ನಿರೀಕ್ಷೆ ಏನು ಮಾಡಿದ್ವಲ್ಲ, ಈ ಬಾರಿ ಪಕ್ಕಾ ಕ್ಲಾರಿಟಿ ತಗೊಂಡೇನೆ ನಾಯಕರು ವಾಪಸ್ ಬೆಂಗಳೂರಿನ ಫ್ಲೈಟ್ ಅನ್ನ ಹತ್ತುತ್ತಾರೆ ಅಂತ ಅದೇ ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ. ಈಗ ಆಲ್ರೆಡಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಒಂದು ಕಡೆ. ಈಗ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಮೊದಲಿಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ. ಅದಾದ ನಂತರದಲ್ಲಿ ಮಹತ್ವದ ಸುದ್ದಿಗೋಷ್ಠಿ ನಡೆಸ್ತಾರೆ. ನಿನ್ನೆ ಏನೆಲ್ಲ ಚರ್ಚೆ ಆಯಿತು, ಏನು ಆಗ್ತಾ ಇದೆ, ಏನು ಮಾಡೋದಕ್ಕೆ ಹೊರಟಿದ್ದಾರೆ, ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಲಿಯರ್ ಪಿಕ್ಚರ್ ನಾಳೆ ಸಿಗತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿಯಲ್ಲಿ ಏನು ಮಾತನಾಡ್ತಾರೆ ಅನ್ನುವಂಥದ್ದು ಸದ್ಯ ಇರುವಂಥ ಕುತೂಹಲ. ಅದರ ಜೊತೆಗೆ ಮೀಟಿಂಗ್ ಕೂಡ ಮಾಡ್ತಾರೆ. ಸಿಎಲ್ಪಿ ಸಭೆ ಆಗುತ್ತೆ. ಆ ಸಿಎಲ್ಪಿ ಸಭೆಯಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವಂಥ ವಿಚಾರವನ್ನು ಕೂಡ ರಿವೀಲ್ ಮಾಡ್ತಾರೆ. ಈಗ ಆಲ್ರೆಡಿ ಒಂದು ರೀತಿ ಎಲ್ರಿಗೂ ಗೊತ್ತಾಗಿದೆ, ಬಟ್ ಅಧಿಕೃತವಾಗಿ ಅದು ಮುಖ್ಯಮಂತ್ರಿಗಳ ಬಾಯಿಂದ ಬರಬೇಕು. ಇಲ್ಲಿವರೆಗೂ ಏನು ಹೇಳ್ತಾ ಇದ್ರಲ್ಲ, ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಂಗೆ ಕೇಳ್ತೀನಿ ಅಂತ. ಈಗ ಹೈಕಮಾಂಡ್ ಹೇಳಿದೆ, ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ರಾಜೀನಾಮೆ ನೀಡ್ತಾ ಇದ್ದಾರೆ. ಅದಕ್ಕೆ ಬೇಕಾದಂತಹ ಎಲ್ಲ ಬೆಳವಣಿಗೆಗಳು ಕೂಡ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ. ಸೊ ಸಾಕಷ್ಟು ಸ್ಫೋಟಕ ಬೆಳವಣಿಗೆಗಳು ನಡೀತಾ ಇದೆ ರಾಜ್ಯ ರಾಜಕೀಯದಲ್ಲಿ. ಅದರಲ್ಲೂ ಕೂಡ ಒಂದು ಈಗ ಬೆಳಗ್ಗಿನಿಂದಲೂ ನಿರಂತರವಾಗಿ ಮೀಟಿಂಗ್ ಆಗ್ತಾ ಇದೆ. ಆಮೇಲೆ ಅವ್ರ ನಿವಾಸದಲ್ಲಿ ಬಂದಂಥ ಆಪ್ತ ಸಚಿವರು ಕೂಡ ಒಂದು ಸ್ವಲ್ಪ ಟೈಮ್ ಕೇಳಬೇಕು ಅನ್ನುವಂಥ ಮನವಿ ಮಾಡ್ಕೊಂಡಿದ್ರು. ಸೊ ನಿನ್ನೆಯಿಂದ ಹಿಡಿದು ಇಲ್ಲಿವರೆಗೂ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ಕೂಡ ಕ್ಷಣದ ಅಪ್ಡೇಟನ್ನು ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಎಲ್ಲರೂ ಅಂತೆ ಸುದ್ದಿಗಳು ಹೇಳ್ತಾ ಇದ್ರು, ಬಟ್ ಪಕ್ಕಾ ಸುದ್ದಿ ಕೊಟ್ಟಿದ್ದು ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾತ್ರ. ಯಾಕೆ ಅಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸನ್ನು ಬ್ರೇಕ್ ಮಾಡಿದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಇದೆಲ್ಲದರ ನಡುವೆ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಸಹಜವಾಗಿ ಯಾಕಂತಂದರೆ ಇಷ್ಟು ದಿನ ಹಾವು ಏಣಿ ಆಟ ಆಡ್ತಾ ಇತ್ತು. ಆಮೇಲೆ ಹೈಕಮಾಂಡ್ ಕೂಡ ಈ ವಿಚಾರವನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ. ಅದಕ್ಕೆ ನಾನಾ ಕಾರಣಗಳಿದೆ. ಪಂಚರಾಜ್ಯಗಳ ಎಲೆಕ್ಷನ್ ಇರ್ಬೋದು, ಆ ರಿಸಲ್ಟ್ ಬರ್ತಾ ಇದ್ದಿದ್ದಿರ್ಬೋದು, ಈ ಥರ ಆ ರಿಸಲ್ಟ್ ಬಂದ ನಂತರದಲ್ಲಿ ಒಂದಷ್ಟು ಬೆಳವಣಿಗೆಗಳಾಯಿತು. ಬಟ್ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ.